ನಮ್ಮ ಹಿಂದಿನ ವಿಡಿಯೋನಲ್ಲಿ ಮೌನ ಬಂಗಾರ ಅಲ್ಲ ಅಂತ ಕಲ್ತ್ವಿ, ಬದಲಿಗೆ ಮಾತು ಬಂಗಾರ. ಅದು ಹೇಗೆ ಅಂದರೆ, ನಮ್ಮ 5 ಕರ್ಮೇಂದ್ರಿಯಗಳಲ್ಲಿ ಬಾಯಿ 2 ಪ್ರಮುಖವಾದ ಕರ್ಮಗಳನ್ನು ಮಾಡುವ ಏಕೈಕ ಇಂದ್ರಿಯ. ಅದ್ಯಾವುದು ಅಂದರೆ ತಿನ್ನುವುದು ಮತ್ತು ಮಾತನಾಡುವುದು. ಇದು ಬಾಯಿನ ನಮ್ಮ ದೇಹದ ಪ್ರಮುಖವಾದ ಅಂಗವನ್ನಾಗಿ ಮಾಡುತ್ತೆ. ಅದಲ್ಲದೆ ಮಾತು ಮನುಷ್ಯರು ಮಾಡಬಹುದಾದ ಅತ್ಯಂತ ಪ್ರಮುಖವಾದ ಕ್ರಿಯೆ ಅಥವಾ ಕರ್ಮ ಆಗಿದೆ. ಮಾತೇನೆ ನಮ್ಮನ್ನ ಪ್ರಾಣಿಗಳಿಂದ ಪ್ರತ್ಯೇಕಿಸುತ್ತೆ. ಹಾಗಾದರೆ ಮಾತಿನ ಶಕ್ತಿಯನ್ನು ಮನುಷ್ಯರಿಗೆ ಏಕೆ ನೀಡಲಾಗಿದೆ? ಇದಕ್ಕೆ ಉತ್ತರ, ಯಾಕಂದರೆ ನಾವು ಬಯಸುವ ಜಗತ್ತನ್ನು ರಚಿಸಬಹುದು. ಇಂಗ್ಲಿಷ್ನಲ್ಲಿ ಒಂದು ಮಾತು, ವರ್ಡ್ ಮೇಕ್ಸ್ ದ ವರ್ಲ್ಡ್ ಅಂತ. ಅಂದರೆ ಮಾತು ಅಂದರೆ ಶಬ್ದ ಅಥವಾ ಧ್ವನಿ. ಅದರಿಂದ ನಾವು ಬಯಸುವ ಜಗತ್ತನ್ನು ರಚಿಸಬಹುದು. ಶಬ್ದದ ಮೂಲಕವೇ ಬ್ರಹ್ಮಾಂಡದ ಸೃಷ್ಟಿ ಪ್ರಾರಂಭವಾಯಿತು. ಹಾಗೇನೆ ಮಾತಿನ ಮೂಲಕವೇ ಬ್ರಹ್ಮಾಂಡದ ಜ್ಞಾನ ಅಂದರೆ ವೇದವನ್ನು ಬ್ರಹ್ಮದೇವರು ಬಹಿರಂಗಪಡಿಸಿದ್ದು. ಅದಕ್ಕಾಗಿಯೇ ನಮ್ಮ ಪೂರ್ವ ಕರ್ಮಗಳ ವ್ಯೂಹದಿಂದ ಹೊರಬರಲು ಮತ್ತೆ ನಮ್ಮ ಅರಿವು ಪ್ರಜ್ಞೆ ಹೆಚ್ಚಿಸಲು ಋಷಿಗಳು ತಮ್ಮ ಶಿಷ್ಯಂದ್ರಿಗೆ ನಿರಂತರವಾಗಿ ಮಾತಿನ ಮೂಲಕ ಜಪಿಸಲು ಪುನರಾವರ್ತಿಸಲು ಶಿಕ್ಷಣ ನೀಡುತ್ತಿದ್ದರು. ಹೀಗೆ ಮಾಡುವುದರಿಂದ ಅವರ ಹೊಸ ಜೀವನ ನಿರ್ಮಾಣವಾಗುತ್ತಿತ್ತು. ನಮ್ಮ ಬಾಯಿಂದ ಬರುವ ಧ್ವನಿ ಅಂದರೆ ಕಂಪನ ನಮ್ಮ ಮನಸ್ಸನ್ನು ಪ್ರೋಗ್ರಾಮ್ ಮಾಡುತ್ತೆ. ಅದಕ್ಕೆ ಇದನ್ನು ಲ್ಯಾಂಗ್ವೇಜ್ ಅಂತ ಕರೀತಾರೆ. ನಾವು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಲ್ಲ, ಆ ಥರ ಇದೊಂದು ಪ್ರೋಗ್ರಾಮ್. ನಾವು ಯಾವ ಥರ ಮಾತಾಡ್ತೀವೋ ಆ ಥರ ನಮ್ಮ ಮನಸ್ಸನ್ನು ಅದು ಪ್ರೋಗ್ರಾಮ್ ಮಾಡುತ್ತೆ. ಇದಲ್ಲದೆ ಒಬ್ಬ ಆರೋಗ್ಯ ವ್ಯಕ್ತಿಯನ್ನು ವಿವರಿಸಲು ಇಂಗ್ಲಿಷಿನಲ್ಲಿ ಒಂದು ಎಕ್ಸ್ಪ್ರೆಷನ್ ಇದೆ, ಹೀಸ್ ಇನ್ ಸೌಂಡ್ ಹೆಲ್ತ್ ಅಥವಾ ಹೀಸ್ ಇನ್ ಸೌಂಡ್ ಮೈಂಡ್ ಅಂತ. ಅಂದರೆ ಇವನು ಆರೋಗ್ಯದಲ್ಲಿದ್ದಾನೆ, ಇವನ ಮನಸ್ಸು ಆರೋಗ್ಯವಾಗಿದೆ ಅಂತ. ಅದೇ ರೀತಿ ಯಾರನ್ನಾದರೂ ಹೇಗಿದ್ದೀರಾ ಅಂತ ವಿಚಾರಿಸಿದಾಗ ಸೌಂಡ್ ಆಸ್ ಅ ಬೆಲ್ ಅಂತ ಉತ್ತರಿಸ್ತಾರೆ. ಅಂದರೆ ನಾನು ಉತ್ತಮ ಆರೋಗ್ಯದಲ್ಲಿದ್ದೀನಿ ಅಂತ ಅರ್ಥ. ಅಂದರೆ ಧ್ವನಿ ನಮ್ಮನ್ನು ಗುಣಪಡಿಸಿ ಆರೋಗ್ಯವಂತರನ್ನಾಗಿ ಮಾಡುವ ಶಕ್ತಿ ಇದೆ ಅಂತ ಸೂಚಿಸುತ್ತೆ. ಸೌಂಡ್ ಥೆರಪಿ ಮೂಲಕ ಅನೇಕ ಕಾಯಿಲೆಗಳನ್ನು ಕೂಡ ಗುಣಪಡಿಸಿರುವ ಉಲ್ಲೇಖ ಇದೆ. ಮಾತಿನ ಇನ್ನೂ ಹೆಚ್ಚು ಪ್ರಾಮುಖ್ಯತೆ ತಿಳಿಯಬೇಕು ಅಂದರೆ, ಋಷಿಗಳು ವರ ಮತ್ತು ಶಾಪವನ್ನು ಅವರ ವಾಕ್ಸಿದ್ಧಿ ಅಂದರೆ ಮಾತಿನ ಶಕ್ತಿಯ ಮೂಲಕವೇ ನೀಡುತ್ತಿದ್ದರು. ಹಾಗೆಯೇ ಋಷಿಗಳು ಅವರ ಇಚ್ಛೆಯಂತೆ ಜಗತ್ತನ್ನು ಸೃಷ್ಟಿಸ್ತಿದ್ರು ಮತ್ತು ಪ್ರಕಟಿಸ್ತಿದ್ರು. ಯಾವುದರ ಮೂಲಕ ಅಂದರೆ ಮಾತಿನ ಮೂಲಕ. ಸರಿಯಾದ ಮಾತು ನಮ್ಮನ್ನು ಪರಮಾತ್ಮನ ತನಕ ಕರ್ಕೊಂಡು ಹೋಗುತ್ತೆ. ಅದಕ್ಕಾಗಿಯೇ ಮಾತಿಗೆ ವಾಕ್ ಶಕ್ತಿ ಅಂತ ಕರೀತಾರೆ. ಸರಿಯಾದ ಮಾತು ಮತ್ತು ಕಂಪನದಿಂದ ನಮಗೆ ಜ್ಞಾನ, ಆರೋಗ್ಯ, ಇಚ್ಛಾಪೂರ್ತಿ, ಅದಲ್ಲದೆ ಅತ್ಯುನ್ನತವಾದ ಪರಮಾತ್ಮನನ್ನೇ ತಲುಪಬಹುದು. ಅಂದರೆ ಮಾತು ಬರೀ ಬಂಗಾರ ಅಲ್ಲ, ನಮಗೆ ಕರುಣಿಸಿರುವ ಅತ್ಯಮೂಲ್ಯವಾದ ಸಾಮರ್ಥ್ಯ. ಹಾಗಾದರೆ ತಿಳಿತಲ್ಲ, ಮಾತು ಬೆಳ್ಳಿ, ಮೌನ ಬಂಗಾರ ನಿಜವಲ್ಲ, ಸರಿಯಾದ ಮಾತು ಬಂಗಾರ. ಹಾಗಾದರೆ ನಾವು ನಮ್ಮ ಬಾಯಿಯನ್ನು ಬಂಗಾರದ ಮಾತುಗಳಿಂದ ಸಿಂಗರಿಸೋಣ.